ವೀಕ್ಷಕರೇ, ಇವಾಗ ನಾವು ಇರ್ತಕ್ಕಂಥ ಸ್ಥಳ ಅಂತಂದೇಳಿದ್ರೆ ಅದು ಅನಂತಶಯನಗುಡಿ ಮೇಲ್ಸೇತುವೆ. ಈ ಅನಂತಶಯನಗುಡಿ ರೈಲ್ವೆ ಗೇಟ್ ಇರ್ತಕ್ಕಂಥ ಈ ಒಂದು ಸ್ಥಳದ ಬಗ್ಗೆ, ಇದರ ಇತಿಹಾಸದ ಬಗ್ಗೆ ನಾವು ಹೇಳ್ತಾ ಹೋದರೆ, ಈ ಹಿಂದೆ ಅನಂತಶಯನಗುಡಿ ಕೇವಲ ಸಿಂಗಲ್ ಗೇಟ್ ಇತ್ತು. ಸಿಂಗಲ್ ಗೇಟ್ ಹಾಕೋದ್ರಿಂದ ಅನೇಕ ಜನ ಇಲ್ಲಿ ಬರ್ತಕ್ಕಂಥವ್ರು ಅನೇಕ ಕಿರಿಕಿರಿಗಳನ್ನು ಅನುಭವಿಸ್ತಿದ್ರು. ಯಾಕೆ ಅಂತ ಹೇಳಿದ್ರೆ, ಇದೇ ರಸ್ತೆ ಮಾರ್ಗವಾಗಿ ವಿಶ್ವವಿಖ್ಯಾತ ಹಂಪಿಯನ್ನು ಸೇರಲಿಕ್ಕೆ ದೇಶ ವಿದೇಶದಿಂದ ಅನೇಕ ಪ್ರವಾಸಿಗರು ಇಲ್ಲಿ ಬರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ನಮ್ಮ ಹೊಸಪೇಟೆಯಲ್ಲಿ ಇರ್ತಕ್ಕಂಥ ರೈಲ್ವೆ ಜಂಕ್ಷನ್ನಿಂದ ನಿತ್ಯ 10 ರೈಲುಗಳು ಟ್ರೈನ್ಗಳು ಹೋಗ್ತಕ್ಕಂಥದ್ದು, ಸಂಚಾರ ಮಾಡ್ತಕ್ಕಂಥದ್ದು. ಆಗ 10 ಬಾರಿ ಗೇಟ್ ಹಾಕೋದ್ರಿಂದ ಜನ ನಿತ್ಯ ಕಿರಿಕಿರಿ ಅನುಭವಿಸ್ತಿದ್ರು. ಈ ಭಾಗದಲ್ಲಿರ್ತಕ್ಕಂಥ ರೈತರಿರ್ಬೋದು, ಈ ಭಾಗದಲ್ಲಿ ಏನು ಕೆಲಸಕ್ಕೆ ಹೋಗ್ತಕ್ಕಂಥವ್ರು ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಅನೇಕ ಸಾರ್ವಜನಿಕರು ತೊಂದರೆಗಳನ್ನು ಅನುಭವಿಸ್ತಿದ್ರು. ಅಂಥ ಸಂದರ್ಭದಲ್ಲಿ ಆನಂದ್ ಸಿಂಗ್ರವರು ಈ ಸಮಸ್ಯೆಯನ್ನು ಅರ್ಥಕೊಂಡು ವಿಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಹಂಪಿ ಉತ್ಸವದ ಸಂದರ್ಭದಲ್ಲಿ ಜನರಿಗೆ ಕಿರಿಕಿರಿ ಆಗಬಾರ್ದು, ದೇಶ ವಿದೇಶಗಳಿಂದ ಬರ್ತಕ್ಕಂಥ ಪ್ರವಾಸಿಗರಿಗೆ ಅನುಕೂಲ ಆಗಬೇಕಂತೇಳಿ ಜನರ ಸಂಕಷ್ಟವನ್ನು ಅರಿತ ಅವರು ಕೂಡಲೇ 2 ಗೇಟ್ಗಳನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ. ಅಂದರೆ ಒಂದು ಹೋಗಲಿಕ್ಕೆ, ಮತ್ತೊಂದು ಬರಲಿಕ್ಕೆ. ಹೀಗಾದಾಗ ಟ್ರಾಫಿಕ್ ಕಿರಿಕಿರಿ ಆಗ್ಬೋದು, ಜಂಗುಳಿ ಆಗ್ಬೋದು. ಜನ ಆ ಒಂದು ಕಿರಿಕಿರಿಯಿಂದ ತಪ್ಪಿಸಿಕೊಂಡು ತಮ್ಮ ಕೆಲಸಗಳನ್ನು ಇನ್ ಟೈಮ್ನಲ್ಲಿ ಮಾಡಲಿಕ್ಕೆ, ಅಂದರೆ ನಿಗದಿತ ಸಮಯದಲ್ಲೇ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತಂದೇಳಿ ಅವರು ಕೇವಲ 2 ದಿನಗಳ ಅವಧಿಯಲ್ಲಿ ತಾವೇ ಇದೇ ಸ್ಥಳದಲ್ಲಿ ಮುಕ್ಕಾಂ ಹೂಡಿ ಡಬಲ್ ಗೇಟನ್ನು ನಿರ್ಮಿಸಿ ಜನರಿಗೆ ಅನುಕೂಲ ಮಾಡಿಕೊಡ್ತಾರೆ. ಇನ್ನೊಂದು ಭಾಗ ಅಂದರೆ ಮುಂದುವರೆದಂತೆ ಅವರು ಒಂದು ವಿಚಾರವನ್ನು ಕೂಡ ಸಾರ್ವಜನಿಕರಿಂದ ಅನೇಕ ದೂರುಗಳು ಇದೇ ವಿಚಾರವಾಗಿ ಕೇಳಿಬರ್ತಾಯಿದ್ರು. ಏನಂತ ಹೇಳಿದ್ರೆ, ಒಮ್ಮೆ ಇಲ್ಲಿ ನಿತ್ಯ 10 ಟ್ರೈನ್ಗಳನ್ನು ಅಡ್ಡಾಡ್ತಾ ಇರೋದರಿಂದ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗಳು ಹೋಗ್ತಾ ಇರಬೇಕಾದ್ರೆ ಆಸ್ಪತ್ರೆಗೆ ರೋಗಿಗಳನ್ನು ಸಾಗಿಸ್ತಕ್ಕಂಥ, ಅದು ಗರ್ಭಿಣಿ ಆಗಿರ್ಬೋದು, ತುರ್ತು ಚಿಕಿತ್ಸೆಗಾಗಿ ಬಳ್ಳಾರಿಯಿಂದ ಕೊಪ್ಪಳಕ್ಕೆ, ಕೊಪ್ಪಳದಿಂದ ಬಳ್ಳಾರಿಗೆ, ಹೊಸಪೇಟೆಯಿಂದ ಮತ್ತು ಈ ಭಾಗದಲ್ಲಿರ್ತಕ್ಕಂಥ 10 ಹಳ್ಳಿಗಳ ಜನ ಸಿಂಧನೂರು, ಗಂಗಾವತಿ, ಕಂಪ್ಲಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ರಸ್ತೆ ಇದಾಗಿರೋದರಿಂದ ನಿತ್ಯ 10 ಟ್ರೈನ್ಗಳು ಅಡ್ಡಾಡ್ತಾ ಇದ್ದಾವೆ. ಇಲ್ಲಿ ಮೇಲ್ಸೇತುವೆ ಏನಾದರೂ ಇದ್ದರೆ ಒಂದು ಒಳ್ಳೆಯ ಯೋಜನೆ ಆಗುತ್ತೆ. ಜನ ಈ ಒಂದು ಟ್ರಾಫಿಕ್ ಕಿರಿಕಿರಿಯಿಂದ ಮತ್ತು ಅನೇಕ ಕೆಲಸಗಳ ಒತ್ತಡವನ್ನು ಒಂದು ಮಣಿಸಲಿಕ್ಕೆ, ಅದರಿಂದ ನಾವು ಹೊರಬರಲಿಕ್ಕೆ ಅನುಕೂಲ ಆಗ್ತದೆ ಅಂಥೇಳಿ ಆನಂದ್ ಸಿಂಗ್ರವರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಈ ಭಾಗದ ಅನೇಕ ಜನ ಮನವಿ ಮಾಡಿಕೊಂಡಾಗ ಆ ಒಂದು ದೂರದೃಷ್ಟಿಯನ್ನು ಅರಿತಂಥ ಆನಂದ್ ಸಿಂಗ್ರವರು ಅಂದಾಜು 35 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅನಂತಶಯನಗುಡಿ ಮೇಲ್ಸೇತುವೆ ನಿರ್ಮಾಣ ಮಾಡುವಂಥ ಪ್ರಾಜೆಕ್ಟಿಗೆ ಕೈ ಹಾಕ್ತಾರೆ. ಸರ್ಕಾರದಿಂದ ಅನುದಾನ ಮಂಜೂರು ಮಾಡ್ತಾರೆ, ಇದಕ್ಕೆ ಭೂಮಿ ಪೂಜೆಯನ್ನು ಮಾಡ್ತಾರೆ. ಈಗ ಈ ಒಂದು ಅನಂತಶಯನಗುಡಿ ಮೇಲ್ಸೇತುವೆ ಒಂದು ಏನು ನಿರ್ಮಾಣ ಹಂತದಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇದರಿಂದ ಏನಾಯಿತು ಅಂತ ಹೇಳಿದರೆ, ಈ ಭಾಗದ ರೈತರು, ಸಾರ್ವಜನಿಕರು, ವಿದ್ಯಾರ್ಥಿಗಳು ಜೊತೆಗೆ ಅನೇಕ ಜನ ಇಲ್ಲಿ ಬರ್ತಕ್ಕಂಥ, ಹಂಪಿಗೆ ಬರ್ತಕ್ಕಂಥ ದೇಶ ವಿದೇಶಗಳ ಎಲ್ಲ ಪ್ರವಾಸಿಗರಿಗೂ ಸಹ ಈ ಒಂದು ಮೇಲ್ಸೇತುವೆ ತುಂಬ ಪ್ರಯೋಜನವಾಗಿದೆ. ಇದ್ರ ಜೊತೆಗೆ ಕೆಲಸಗಳು ಬಹಳಷ್ಟು ಕಡಿಮೆಲಾಗ್ತಾ ಇದ್ದಾವೆ. ಟ್ರಾಫಿಕ್ ಕಿರಿಕಿರಿಯನ್ನು ಕೂಡ ಜನ ಈಗ ಅದರಿಂದ ಮುಕ್ತಿಯನ್ನು ಪಡೀಲಿಕ್ಕೆ ಹೋಗ್ತಾ ಇದ್ದಾರೆ. ಈ ರೀತಿಯ ಹೊಸ ಮೈಲಿಗಲ್ಲನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗಾದರೂ ಹೋದರೆ ಅದು ಆನಂದ್ ಸಿಂಗ್ರವರಿಗೆ ಹೋಗ್ತದೆ. ಒಂದು ವಿಷಯ ನಿಮಗೆ ನೆನಪು ಮಾಡ್ತೇನೆ, ಬಳ್ಳಾರಿ, ಬಹುಶಃ ತಾವೆಲ್ಲರೂ ಕೂಡ ಬಳ್ಳಾರಿ ನಗರವನ್ನು ನೋಡಿದರೆ, ಅಲ್ಲಿ ಸುಧಾ ಸರ್ಕಲ್ ಅಂತಕ್ಕಂಥದ್ದು ಒಂದು ಫೇಮಸ್ ಆಗಿರ್ತಕ್ಕಂಥ ಪ್ಲೇಸ್. ಅಲ್ಲಿ ಕೂಡ ನಾವು ಒಂದು ಗೇಟನ್ನು ನೋಡಿದ್ದೀವಿ. ಅದು 10 ವರ್ಷಗಳಿಂದ ಸಿಂಗಲ್ ಗೇಟ್ ಇದೆ. ಅಂತಹ ಪುರಾತನವಾದ ಮತ್ತು ಹಳೇ ರೈಲ್ವೆ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ನಗರದಲ್ಲೇ ಈ ಡಬಲ್ ಗೇಟ್ ಮಾಡಲಿಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಆನಂದ್ ಸಿಂಗ್ರವರು ಅನಂತಶಯನಗುಡಿಯಲ್ಲಿ ಡಬಲ್ ಗೇಟ್ ನಿರ್ಮಾಣ ಮಾಡೋದ್ರ ಮೂಲಕ ಅಲ್ಲಿಯೂ ಕೂಡ ಒಂದು ಇತಿಹಾಸವನ್ನು ಬರೀತಾರೆ. ಈ ರೀತಿಯಾಗಿ ಹಲವಾರು ದಾಖಲೆ ಮತ್ತು ಈ ಒಂದು ವಿಜಯನಗರ ಕ್ಷೇತ್ರದ ಇತಿಹಾಸ ಇರೋವರೆಗೂ ಕೂಡ ಆನಂದ್ ಸಿಂಗ್ರವರ ಹೆಸರು ಅಚ್ಚಳಿಯದಂತೆ ಉಳಿಯುವಂಥ ಕೆಲಸಗಳನ್ನು ಆನಂದ್ ಸಿಂಗ್ರವರು ಮಾಡಿರುವಂಥದ್ದು. ಈ ಒಂದು ಭಾಗದ ಏನು ಮೇಲ್ಸೇತುವೆ ಇದೆ, ಈ ಒಂದು ಮೇಲ್ಸೇತುವೆ ನಿಜಕ್ಕೂ ಫ್ಲೈಓವರ್ ಏನಂತ ಹೇಳ್ತೀವಿ, ಇದು ಸಹಸ್ರಾರು ಸಾವಿರಾರು ಜನರಿಗೆ ಮಾಡಲೇಬೇಕಾಗಿರ್ತಕ್ಕಂಥ ಅತ್ಯವಶ್ಯಕವಾದ ಒಂದು ಪ್ರಾಜೆಕ್ಟ್ ಆಗಿತ್ತು. ಅದನ್ನು ಆನಂದ್ ಸಿಂಗ್ರವರು ನೆರವೇರಿಸಿದ್ದಾರೆ. ಈಗ ಈ ಒಂದು ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಿದೆ. ಇಲ್ಲಿರ್ತಕ್ಕಂಥ ಜನ ಮಾತಾಡ್ಕೊಳ್ತಾರೆ, ಒಂದು ವೇಳೆ ನಮ್ಮ ನಾಯಕರಾಗಿರ್ತಕ್ಕಂಥ ಆನಂದ್ ಸಿಂಗ್ರವರು ಇದ್ದಿದ್ದರೆ ಇದು ತ್ವರಿತಗತಿಯಲ್ಲಾಗಿ ಆ ಕೆಲಸ ಮುಗಿದು ಈಗಾಗಲೇ ಲೋಕಾರ್ಪಣೆಯಾಗಿ ಜನರು ಈ ಒಂದು ಮೇಲ್ಸೇತುವೆಯ ಪ್ರಯೋಜನವನ್ನು ಪಡಿತಿದ್ರು ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ವಿಜಯನಗರ ಕ್ಷೇತ್ರದ ಅಭಿವೃದ್ಧಿ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಅದಕ್ಕೆ ಚುರುಕು ಮುಟ್ಟಿಸಲಿಕ್ಕೆ ಮತ್ತೊಮ್ಮೆ ಆನಂದ್ ಸಿಂಗ್ ಅವರೇ ಬರಬೇಕು ಅನ್ನೋದು ಕೂಡ ಈ ಭಾಗದ ಜನರ ಕೂಗಾದಿ. ಆ ಜನರ ಕೂಗು ನಿಜವಾಗಲಿ. ಆನಂದ್ ಸಿಂಗ್ ಅವರ ಹುಟ್ಟುಹಬ್ಬಕ್ಕೆ ಅವರು ಕೂಡ ಮುಂದಿನ ದಿನಗಳಲ್ಲಿ ಒಂದು ಉನ್ನತವಾದ ಪದವಿಯನ್ನು ಪಡೀಲಿ ಅಂತಂದೇಳಿ ಇಲ್ಲಿರ್ತಕ್ಕಂಥ ಸಾರ್ವಜನಿಕ ಹರಿಸ್ತಾ ಇದ್ದಾರೆ. ಅವರ ಆರೈಕೆಗಳೆಲ್ಲ ಕೂಡ ನಿಜವಾಗಲಿ ಅಂತಂದೇಳಿ ಆನಂದ್ ಸಿಂಗ್ ಆರ್ಮಿ ಟೀಮ್ ಹಾರೈಸ್ತಾ ಇದೆ. ವಿಜಯನಗರ